ಈ ನವ್ಯ ಪಿ ಜಿಗೆ ಹೋಗಿ ಬಟ್ಟೆಗಳೆಲ್ಲ ಎತ್ಕೊಬರ್ತೀನಿ ಅಂದವಳು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲೋದ್ಲು? ಹಲೋ ಹಲೋ ನವ್ಯ, ಎಲ್ಲಿದೆಯಾ? ನಾನು ಪಾರ್ಕಲ್ಲಿ ಇಲ್ಲಿ ನಿಮ್ಮ ಪಿ ಜಿ ಪಕ್ಕ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬಾ ಬೇಗ ಹೊರಡೋಣ. ನಿಮ್ಮ ಪಿ ಜಿ ಅವ್ರಿಗೆ ಹೇಳ್ದ್ಯಾ ಖಾಲಿ ಮಾಡ್ತಿದ್ದೀನಿ ಅಂತ? ಬ್ಯಾಗೆಲ್ಲ ಎತ್ಕೊಂಡು ಬಂದ್ಬಿಡು ಬೇಗ. ಹಾಂ ವರುಣ್, ಬ್ಯಾಗ್ ಎತ್ಕೊಳ್ತಾ ಇದ್ದೀನಿ, ಇರು ಬರ್ತೀನಿ. ಅಲ್ಲೇ ಇರು, ವೆಯ್ಟ್ ಮಾಡಿ ಬಂದೆ. ಸರಿ ಸರಿ ಬೇಗ ಬಾ. ಇನ್ನೂ ಬರಲೇ ಇಲ್ವಲ್ಲಪ್ಪ ಇವಳು. ನಾನು ಮಾಡಿರೋ ಮನೆ ನೋಡಿ ಅದು ಏನಂತಾಳೋ ಏನೋ. ಹೇಗಾದರೂ ಮೈಂಟೈನ್ ಮಾಡಬೇಕು ಸ್ವಲ್ಪ ದಿನ. ಈಗಲೇ ಎಲ್ಲ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಹೆಂಗೋ ಮೈಂಟೈನ್ ಮಾಡಿ ನೋಡ್ಕೋಬೇಕು ಇವಳನ್ನ. ಹಾಂ ವರುಣ್, ಎಲ್ಲ ತೊಗೊಬಂದಿದ್ದೀನಿ, ಲಗೇಜ್ ಎಲ್ಲ ಇಟ್ಟಿದ್ದೀನಿ. ಹೊರಡೋಣ? ಹಾಂ ಹೊರಡೋಣ. ಇಲ್ಲಿ ನನ್ನ ಗಾಡಿ ಇದೆ, ಆ ಗಾಡಿ ಹೊರಡೋಣ. ಲಗೇಜ್ ಎಲ್ಲ ತಂದು ಇಟ್ಕೊಬಿಡೋಣ, ಓಕೆನಾ? ಏನು ಈ ಗಾಡಿಲ್ಲ? ಏನಿದೆ ಹಿಂಗಿದೆ, ಹಳೆ ಕಾಲದವ್ರ ಥರ. ನಮ್ಮ ತಾತನ ಹತ್ರ ಇತ್ತು ಅನ್ಸುತ್ತೆ ಈ ಬೈಕು. ಇದ್ರೆ ಹೊರಡೋದಾ? ಇದೇ ನನ್ನ ಹತ್ರ ಇವಾಗ ಇರೋದು. ಏನು ನವ್ಯ, ಎಲ್ಲ ಗೊತ್ತಿದ್ದು ಈ ಥರ ಮಾತಾಡ್ತೀಯಲ್ಲ ನೀನು. ನಿಂಗೆ ಗೊತ್ತಿದೆ ತಾನೇ ನಮ್ಮ ಮನೆ ಪರಿಸ್ಥಿತಿ. ನನ್ನ ಮದುವೆ ಆಗಿರೋ ವಿಷಯ ಯಾರಿಗೂ ಹೇಳಿಲ್ಲ. ನಾನು ಕಾರು ಬೈಕು ದೊಡ್ಡದೆಲ್ಲ ಇದೆ, ಆದರೆ ಯಾವುದನ್ನು ತಂದಿಲ್ಲ. ನಾನು ಮನೆ ಹತ್ರ ಇದೆ. ಈಗ ನಾನು ಮನೆಗೆ ಹೋಗಿ ತರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರ. ಇದು ನಂದಲ್ಲ, ನನ್ನ ಫ್ರೆಂಡ್ದು. ಸದ್ಯಕ್ಕೆ ಗಿರ್ಲಿಂದ ಇಸ್ಕೊಂಡಿದ್ದೀನಿ. ನನ್ನ ಕಾರು ಮನೆ ಹತ್ರ ಇದೆ. ನಂದು ಇನ್ನೊಂದು ದೊಡ್ಡ ಬೈಕ್ ಇತ್ತಲ್ಲ ನೋಡು, ರಾಯಲ್ ಎನ್ಫೀಲ್ಡು, ಅದನ್ನ ಸ್ವಲ್ಪ ರಿಪೇರಿಗೆ ಅಂತ ಶೋರೂಮ್ ಹತ್ರ ಬಿಟ್ಟಿದ್ದೀನಿ. ಅದು ನಾಳೆ ತೆಗೆಸ್ಕೊಬಂದ್ಬಿಡ್ತೀನಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ನವ್ಯಾ. ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು ಏನೋ. ಸರಿ ಆಯಿತು, ಹೊರಡೋಣ. ಏನು ನವ್ಯ, ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಸ್ವಲ್ಪ ದಿನ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನವ್ಯ. ನಮ್ಮ ಮನೆಯವರೆಲ್ಲ ಒಪ್ಕೊಂಡು ಅವ್ರ ಆಸ್ತಿ ಅಂತಸ್ತೆಲ್ಲ ನಮಗೆ ಬರ್ಕೊಡೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ನಮ್ಗೇನು ಬೇಕೋ ಆರಾಮಾಗಿರ್ಬೋದು. ರಾಣಿ ಥರ ಇರ್ಬೋದು ನೀನು. ಗಂಟೆಗೊಂದು ಕಾರು, ದಿನಕ್ಕೊಂಥರ ಕಾರ್ ಚೇಂಜ್ ಮಾಡ್ಬೋದು ನೀನು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ನವ್ಯ, ಪ್ಲೀಸ್. ಅದು ಏನೋ ವರುಣ್, ನೀನು ಹೇಳೋದೆಲ್ಲ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನಾನು ಮೋಸ ಮಾಡಬೇಡ ನೀನು, ಅಷ್ಟೇ. ನಾನು ಯಾಕೆ ನವ್ಯ ನಿಂಗೆ ಮೋಸ ಮಾಡಲಿ? ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ನವ್ಯ. ನವ್ಯ, ಹಂಗೆ ನನಗೊಂದು ಪ್ರಶ್ನೆ ಕೇಳ. ನೋಡು ವರುಣ್, ನಾನು ನಿನ್ನ ಮದುವೆ ಆಗಿರೋ ವಿಷಯ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗಾದ್ರೂ ನಾನು ಹೇಳಲೇಬೇಕು. ಇದೆಲ್ಲ ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಅನಿಸ್ತಿದೆ, ತುಂಬ ಸಂಕಟ ಆಗ್ತಿದೆ ನನಗೆ. ನಮ್ಮ ಅಮ್ಮಂಗಾದರೂ ಹೇಳಬೇಕು. ಬೇರೆ ಯಾರಿಂದನೂ ನಾವಿಬ್ಬರು ಮದುವೆ ಆಗಿದ್ವಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದರೆ ಅವ್ರು ತಡ್ಕೊಳ್ಳೋದಿಲ್ಲ ವರುಣ್. ನಾನೇ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸಂಜೆ ನಾನು ಮದುವೆ ಆಗಿರೋ ಫೋಟೋನ ಅಮ್ಮನ ಮೊಬೈಲ್ಗೋ ಅಪ್ಪನ ಮೊಬೈಲ್ಗೋ ಕಳಿಸ್ಬಿಟ್ಟು ಮದುವೆ ಆಗಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಹೇಳು? ನಂಗೆ ತುಂಬ ಬೇಜಾರಾಗ್ತಿದೆ ವರುಣ್. ನಂಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೀನು ನೋಡಿದ್ರೆ ನಿಮ್ಮ ಮನೆಗೂ ಕರ್ಕೊಂಡು ಹೋಗ್ತಿಲ್ಲ ನನ್ನ. ಇದು ಎಲ್ಲೋ ಬಾಡಿಗೆ ಮನೆ ಅಂತ ಹೇಳ್ತಿದ್ಯಾ? ಇದೆಲ್ಲ ನಮ್ಮ ಅಮ್ಮಂಗೆ ಗೊತ್ತಾದರೆ ತುಂಬ ಕಷ್ಟ, ಬೇಜಾರು ಮಾಡ್ಕೋತಾರೆ ಅವರು ವರುಣ್. ಆಯಿತು ನವ್ಯ, ಆಯಿತು, ಹೇಳುವಂತೆ ಬಿಡು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನೀನು ಹಿಂಗೆ ಸಪ್ಕಿದ್ರೆ ನಂಗೆ ಬೇಜಾರಾಗುತ್ತೆ ನವ್ಯ. ಇವತ್ತು ತಾನೇ ಮದುವೆ ಆಗಿದ್ವಿ, ನಾವಿಬ್ಬರು ನಮ್ಮ ಮನೆಗೆ ಹೋಗ್ತಾ ಇದ್ವಿ. ಖುಷಿಯಾಗಿರ್ಬೇಕಲ್ವ ನೀನು? ನೀನು ಹಿಂಗಿದ್ರೆ ನನಗೆ ಹೇಗೆ ಅನಿಸುತ್ತೆ ಹೇಳು? ಏನು ಖುಷಿಯಾಗಿರುತ್ತೆ ವರುಣ್, ಹೇಳು. ಮದುವೆ ಆಗಿದ್ದೀವಿ, ನಮ್ಮ ಮನೆಯವರಿಲ್ಲ, ನಿಮ್ಮ ಮನೆಯವರಿಲ್ಲ. ನಮ್ಮ ಮನೆಗೂ ಹೋಗ್ತಿಲ್ಲ, ನಿಮ್ಮ ಮನೆಗೂ ಹೋಗ್ತಿಲ್ಲ. ಯಾರ್ದು ಮನೆ ಬಾಡಿಗೆ ಮನೆಗೆ ಹೋಗ್ತಿದ್ದೀವಿ. ಒಂದು ಕಾರು ಇಲ್ಲ ನನ್ನ ಹತ್ರ. ಇದು ಯಾವುದೋ ಕಿತ್ತೋದ್ರ ಬೈಕ್ ತೊಗೊಂಡು ಬಂದಿದ್ಯಾ? ನಂಗೆ ಹೆಂಗೆ ಅನಿಸ್ಬೇಕು ಅಂತ ಹೇಳು? ನಿಂಗೆ ಅರ್ಥ ಆಗ್ತಿಲ್ಲ ವರುಣ್ ನನ್ನ ಸಿಚುವೇಶನ್. ನಂಗೆ ಅರ್ಥ ಆಗುತ್ತೆ ನವ್ಯ, ನಂಗೆ ಗೊತ್ತು. ಬಟ್ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿದ್ದೀನಿ ಅಷ್ಟೇ. ನಮ್ಮ ಅತ್ತೆ ಮನೆ ಇದೆಯಲ್ಲ ಅವಿನಾಶ್, ಅವ್ರು ನೋಡೋಕೆ ಚೆನ್ನಾಗಿಲ್ಲ ಅಷ್ಟೇ. ಅವ್ರ ಮನೇಲಿ ಎಲ್ಲ ಇದೆ. ಅವ್ರ ದೊಡ್ಡ ಕಾರ್ ಇದೆ, ಅವ್ನ ಹತ್ರ ದೊಡ್ಡ ಬೈಕ್ ಇದೆ. ಅದು ಸ್ಕಿಲ್ ಸಣ್ಣ ಪುಟ್ಟ ಓಡಾಡೋಕೆ ಒಂದು ದೊಡ್ಡ ಬೈಕಲ್ಲೇ ಓಡಾಡೋದು, ಕಾರಲ್ಲೇ ಓಡಾಡೋದು, ಗೊತ್ತಾ? ನೀನು ನೋಡಿದ್ರೆ ಇದು ಯಾವುದೋ ಕಿತ್ತೋದ್ರ ಬೈಕ್ ತೊಗೊಂಡು ಬಂದಿದ್ಯಾ ನನ್ನ ಕರ್ಕೊಂಡು ಹೋಗೋಕ್ಕೆ? ನನ್ನ ಮೂಡೆಲ್ಲ ಆಫ್ ಮಾಡಿಬಿಟ್ಟೆ ನೀನು. ನಂಗೆ ತುಂಬ ಬೇಜಾರಾಗ್ತಿದೆ ವರುಣ್. ನಾನು ಪಿ ಜಿಲೇ ಇರ್ತೀನಿ. ನೀನೊಂದು ಕೆಲಸ ಮಾಡು, ನಿಮ್ಮ ಮನೆಯೆಲ್ಲ ಒಪ್ಪಂದ್ಮೇಲೆ ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು, ಅಷ್ಟೇ. ಅಯ್ಯೋ, ಏನಪ್ಪ ಹಿಂಗೆ ಹೇಳ್ತಾವಳು? ಹಂಗೆ ಇವು ಪಿ ಜಿಲಿ ನಮ್ಮನೆ ಒಪ್ಪೋದು ಅಂದರೆ ಇದೆಲ್ಲ ಈ ಜನ್ಮದಲ್ಲಿ ಆಗದಿರೋ ಕೆಲಸ. ಹೆಂಗಾದರೂ ಮಾಡಿ ಇವಳನ್ನ ಕರ್ಕೊಂಡು ಹೋಗಲೇಬೇಕು. ಏನು ಮಾತಾಡ್ತಿದ್ಯಾ ನವ್ಯ ನೀನು? ನಾವಿಬ್ಬರು ಮದುವೆ ಆಗಿದ್ವಿ, ನಿನಗೋಸ್ಕರ ಒಂದು ಮನೆ ಮಾಡಿದ್ದೀನಿ. ನೀನು ಯಾಕೆ ಪಿ ಜಿಲಿ ಇರಬೇಕು ಹೇಳು? ಅದು ಚೆನ್ನಾಗಿರುತ್ತಾ ನವ್ಯ? ನಿಂಗೆ ನನ್ನ ಪ್ರೀತಿನೇ ಇಲ್ವಾ? ಹಂಗಿದ್ರೆ ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ನೀನು? ಮದುವೆ ಆಗಿದ್ದೀವಿ ನವ್ಯ, ನಾವಿಬ್ಬರು ಗಂಡ ಹೆಂಡ್ತಿ, ಅರ್ಥ ಮಾಡ್ಕೋ. ನೀನು ಯಾಕೆ ಪಿ ಜಿಲಿ ಇರಬೇಕು? ನಾವಿಬ್ಬರು ಆರಾಮಾಗಿ ಚೆನ್ನಾಗಿರ್ಬೋದು ಜೊತೆಲಿ. ನಮ್ಮ ಮನೆಗೆ ಎಲ್ಲ ಸ್ವಲ್ಪ ದಿನದಲ್ಲಿ ಒಪ್ಪಿಸ್ಬಿಡ್ತೀನಿ, ಆಮೇಲೆ ನಮ್ಮ ಮನೆಗೆ ಹೋಗ್ಬೋದು ಅಷ್ಟೇ. ಇಷ್ಟು ಸಿಂಪಲ್ಗೆ ನೀನು ಯಾಕೆ ಇಷ್ಟೊಂದು ಜಾಸ್ತಿ ಇದು ಮಾಡ್ಕೊಳ್ತಿದ್ಯಪ್ಪ? ಹಾಗಲ್ಲ ವರುಣ್, ನನಗೆ ಯಾಕೋ ಬೇಜಾರು ವರುಣ್. ನನ್ನ ಮನಸ್ಸು ಒಪ್ತಾ ಇಲ್ಲ. ಏನು ನವ್ಯ, ಏನು ಅಂತನಾದರೂ ಸರಿಯಾಗಿ ಹೇಳು. ನಂಗೆ ಅರ್ಥ ಆಗ್ತಿಲ್ಲಪ್ಪ ನಿಂದು. ನಾನು ಮನೆ ಮಾಡಿಕೊಂಡು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನವ್ಯ. ನಾವಿಬ್ಬರು ಹೊಸ ಮನೆಗೆ ಹೋಗಬೇಕು. ನೋಡು, ಈ ಥರ ಎಲ್ಲ ಹಠ ಮಾಡಬಾರ್ದು ನವ್ಯ. ಮದುವೆ ಆಗಿದೆ ನಮ್ಮಿಬ್ಬರಿಗೆ, ಇನ್ನು ಚಿಕ್ಕ ಮಗು ಥರ ಆಡ್ತಿದ್ಯಾ ನೀನು. ನೋಡು, ಹೋಗೋಣ ಬಾ. ನಿಮ್ಮ ಮನೆಯವ್ರಿಗೆ ಹೇಳ್ಬಿಡೋಣ. ನಿಮ್ಮ ಮನೆಯವ್ರಿಗೆ ಹೇಳ್ಬಿಡೋಣ. ನಾಳೆ ನಾನು ನಮ್ಮ ಮನೆಯವ್ರಿಗೆ ಹೋಗಿ ಹೇಳ್ಬಿಡ್ತೀನಿ, ನಾಳೆನೇ ಹೇಳ್ಬಿಡ್ತೀನಿ. ಹೇಳಿಬಿಟ್ಟು ಆದರೆ ನಾಳೆನೇ ನಮ್ಮ ಮನೆಗೆ ಹೋಗ್ಬಿಡೋಣ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ. ಸರಿ ಆಯ್ತು, ನಡಿ ಹೊರಡೋಣ. ಹಬ್ಬ, ನೋಡು ನವ್ಯ, ಇದೇ ನಾವಿರೋ ಮನೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ ನವ್ಯ? ಏನು ಹೀಗೆ ನಿಂತಿದ್ಯಾ?
ಹೇಳಿ ಕೇಳಿಸ್ಲಿಲ್ವಾ? ಇದೇ ಮನೆ ನಾವಿರೋದು, ನೋಡಿಲ್ಲಿ. ಹಾ ನೋಡ್ದೆ ಬಿಡು, ಎಷ್ಟು ಸತಿ ಕೇಳ್ತೀಯಾ? ಏನು ಅರಮನೆ ಕರ್ಕೊಂಡು ಬಂದಿರೋ ಅಂತಾರ? ಈ ಮನೆ ಕರ್ಕೊಂಡು ಬಂದ್ಬಿಟ್ಟು ಇದು ಯಾವ್ದೋ ಹಳೆ ಮನೆ ಇದ್ದಂಗಿದೆ, ಈ ಮನೆ ಕರ್ಕೊಂಡು ಬಂದಿದ್ದೀರ ವರುಣ್. ನಿನ್ಗೇನಾಗಿದೆ? ನಾನು ಹೇಗೋ ಪೀಚಿಗೆ ಇರ್ತೀನಿ ಅಂತ ಹೇಳಿ ಅದನ್ನ ಕೇಳಿಲ್ಲ ನೀನು. ನವ್ಯ, ಏನಾಗಿದೆ ನಿಮಗೆ? ಇದಿಷ್ಟು ಒಳ್ಳೆ ಮನೆ ಗೊತ್ತಾ? ಬಾ, ನೀನು ಒಳಗಡೆ ಹೇಳ್ತೀನಿ. ನಡಿ ನಡಿ, ನೀನು ಒಳಗಡೆ ನಡಿ. ನಾನಾದ್ರೆ ಇರೋ ದುಡ್ಡಿಗೆ ಈ ಮನೆ ಸಿಕ್ಕಿರೋದು ಹೆಚ್ಚು ಇಲ್ಲಿ. ಯಪ್ಪ, ಏನಪ್ಪ ಈ ಥರ ಟಾರ್ಚರ್ ಕೊಡ್ತಾವಳಲ್ಲಿ ಇವಳು. ಒಂದೇ ಒಂದು ದಿನವೂ ಆಗಿಲ್ಲ ಇನ್ನೂ. ಇವ್ರ ಜೊತೆ ನನ್ನ ಜೀವನ ಪೂರ್ತಿ ಸಂಸಾರ ಮಾಡ್ದಂಗ ದೇವರೇ ಕಾಪಾಡ್ಬೇಕು ನನ್ನ. ಏನು ನವ್ಯ, ಆವಾಗಲಿಂದ ನೋಡ್ತಾ ಇದ್ದೀನಿ, ಮುಖ ಗಂಟು ಹಾಕೊಂಡಂಗೆ ಇದೆಯಾ? ಸ್ವಲ್ಪ ನಗ್ಬಾರ್ದಾ? ಏನು ನಗು ಬರುತ್ತೆ ವರುಣ್ ನನಗೆ? ಯಾಕೆ ಖುಷಿ ನಗು ಬರುತ್ತೆ ಹೇಳು? ನನ್ನಂತೂ ಏನು ಖುಷಿ ಆಗ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ ನನಗೆ. ನಂಗೆ ಅರ್ಥ ಆಗುತ್ತೆ ನವ್ಯ, ನಂಗೆ ಅರ್ಥ ಆಗುತ್ತೆ. ಆದರೆ ನೀನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳು? ಅದೇ ನಿಮ್ಮ ಮತ್ತೆ ಮಗನ ಮದುವೆ ಆಗಿದ್ರೆ ಅಲ್ಲಿ ಹೋಗಿ ಗದ್ದೆ ಕೆಲಸ, ಹೊಲ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕಾಗಿತ್ತು. ಇಲ್ಲ ಆ ಥರ ಇದೆಯಾ? ನೀನು ಚೆನ್ನಾಗಿ ನೋಡ್ಕೋತಿದ್ದೀನಿ, ಅರ್ಥ ಮಾಡ್ಕೋ. ಅಂಥ ಕಷ್ಟಕ್ಕಿಂತ ಇದು ಎಷ್ಟು ಬೆಟರ್ ಅಲ್ವಾ ನಿಮಗೆ? ಏನು ಏನಂದ್ರೆ ಏನು ಹೇಳ್ತಿದ್ಯಾ ನೀನು? ನಮ್ಮ ಅತ್ತೆ ಮಗನ ಮದುವೆ ಆದ್ರೆ ನಾನು ಮನೆ ಕೆಲಸ ಮಾಡಬೇಕಿತ್ತು ಅಂತ ಓಕೆ ಒಪ್ಕೋತೀನಿ. ಅದೆಲ್ಲ ಆ ಲೈಫ್ ನಾನು ಇಷ್ಟಪಟ್ಟಿಲ್ಲ ವರುಣ್, ಹಾಗಂತ ಈ ಲೈಫ್ ನಂಗೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೋ, ನಾನು ಅನ್ಕೊಂಡಿದ್ದ ಲೈಫೇ ಬೇರೆ. ಆ ಲೈಫ್ ಥರ ನೀನು ನನ್ನ ನೋಡ್ಕೋಬೇಕು. ನಂಗೆ ಈ ಲೈಫ್ ಬೇಡ. ಎಷ್ಟು ಬೇಗ ನೀನು ನಿಮ್ಮ ಮನೆಯವ್ರನ್ನ ಒಪ್ಪಿಸಿ ನನ್ನೆಲ್ಲ ಕರ್ಕೊಂಡು ಹೋಗ್ತೀಯೋ ಅಷ್ಟು ಬೇಗ ನನ್ನ ಪ್ರೀತಿ, ನನ್ನ ಆಸೆ, ನನ್ನ ಕನಸೆಲ್ಲ ನೆರವೇರುತ್ತೆ. ನನಗೂ ನಿನ್ನ ಮೇಲೆ ಪ್ರೀತಿ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ನಾನು ಈ ಥರ ಬದುಕಂತೂ ನಾನು ಬಾಳಲ್ಲ. ನಾನು ಈ ಥರ ಇರೋದು ಇಲ್ಲ. ನೀನು ಆ ಥರ ಎಲ್ಲ ನನ್ನ ಮೇಲೆ ಆಸೆ ಇಟ್ಕೊಳಕ್ಕೆ ಹೋಗಬೇಡ. ಅಯ್ಯೋ ದೇವ್ರೆ, ಏನು ಇವಳು ಈ ಥರ ಮಾತಾಡ್ತಿದ್ದಾಳೆ? ಅಷ್ಟೇ, ಕತೆ ನಂದು ಮುಗೀತು. ಇಲ್ಲ, ಇವಳು ಇದೇ ಥರ ಮೈಂಟೈನ್ ಮಾಡಿಕೊಂಡು ನಾಳೆಯಿಂದ ಪೀಚಿಗೆ ಹೋದ್ರೂ ಹೋಗ್ಬಿಡ್ತಾಳೆ. ಅವಳು ಇಲ್ಲಿ ಬರೋದೇ ಇಲ್ಲ. ಆಮೇಲೆ ನಾನು ಮದುವೆನೂ ಆಗಿಲ್ಲ ಅಂತ ಹೇಳ್ಬಿಡ್ತಾಳೆ. ಆ ಥರದೋಳೆ ಇವಳು. ಆದಷ್ಟು ಬೇಗ ನಾವು ಮದುವೆ ಆಗಿರೋ ಫೋಟೋನ ಎಲ್ಲ ಕಡೆ ವೈರಲ್ ಮಾಡಬೇಕು. ಇದು ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಬೇಕು. ಇವ್ರ ಮನೆಯವ್ರಿಗೆ, ಆಫೀಸಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಬೇಕು. ಆವಾಗ ಇವಳಿಗೆ ವಿಧಿ ಇಲ್ಲ, ನನ್ನ ಜೊತೆನೇ ಇರಲೇಬೇಕಾಗುತ್ತೆ. ಹಾಗೆ ಮಾಡಬೇಕು. ಇಲ್ಲಾಂದರೆ ಇವಳು ನನ್ನ ಮಾತು ಕೇಳಲ್ಲ. ಇವಳು ಏನು ಮಾಡೋದು? ಇವಳಿಗೆ ಏನು ದುಡ್ಡು ಅಂತ ಸಾಯ್ತಾ ಇದ್ದಾಳಲ್ಲ ಇವಳು. ನನ್ನ ಪರಿಸ್ಥಿತಿ ಗೊತ್ತಾದರೆ ಇವಳು ನನ್ನ ಜೊತೆ ಒಂದು ನಿಮಿಷ ಇರೋದಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಹೇಗಾದರೂ ಮಾಡಿ ನಮ್ಮ ಮದುವೆ ಫೋಟೋಗಳನ್ನೆಲ್ಲ ವಾಟ್ಸಪ್ಗೆ, ಫೇಸ್ಬುಕ್ಕಲ್ಲೆಲ್ಲ ಹಾಕ್ಬಿಡ್ತೀನಿ. ಎಲ್ಲರಿಗೂ ಗೊತ್ತಾಗಬೇಕು ನನ್ನ ಮದುವೆ ಆಗಿರೋದು ಇವಳು. ಆವಾಗ ಇವಳೇ ಸರಿ ಹೋಗ್ತಾಳೆ. ಇಲ್ಲ ಅಂದರೆ ಕಷ್ಟ. ಇವಳು ನನ್ನ ಜೊತೆ ಇರಲ್ಲ. ಇವಳು ನನ್ನ ಮದುವೆನೇ ಆಗಿಲ್ಲ ಅಂದ್ಕೊಂಡು ಹೊಟ್ಟೋಗ್ಬಿಡ್ತಾಳೆ ಬೇಕಾದರೆ. ಆ ಥರದವಳು. ನಾನು ಹಾಗೆ ಮಾಡಬೇಕು. ಇವಾಗ ಅಡುಗೆ ಮಾಡೋಕ್ಕೆ ಏನು ಮಾಡೋದು? ಏನಾದರೂ ಸಾಮಾನಾದರೂ ತರಬೇಕು. ಇವಳು ಅಡುಗೆ ಮಾಡ್ತಾಳ? ಅಯ್ಯೋ, ಇವಳು ಅಡುಗೆ ನಡ್ಸ್ಕೊಂಡ್ರೆ ಅಷ್ಟೇ, ನಾನು ಏನಾದರೂ ಮಾಡಬೇಕಷ್ಟೇ. ಏನವ್ಯ, ಏನಾಯ್ತು? ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ? ಹೊಟ್ಟೆ ಹಸುವಾಗ್ತಿದೆ ಬರೋ ನನಗೆ. ನೀನು ಕಟ್ಕೊಂಡು ನನಗೆ ಬೇಗನೆ ಏನೂ ತಿಂದೂ ಇಲ್ಲ. ಮದುವೆ ಅಂತ ಬೆಳಗ್ಗೆ ಮತ್ತೆ ಅಲ್ಲಿ ಬರಕ್ಕೆ ಹೇಳಿದೆ. ಅಲ್ಲಿಂದ ಪೀಚಿಗೆ ಹೋಗಿ ಒಂದು ನಿಮಿಷ ಇರೋಕೆ ಬಿಡಲಿಲ್ಲ. ಬೇಗ ಬಾ ಅಂತ ಇಲ್ಲಿ ಕರ್ಕೊಂಡು ಬಂದೆ. ದೊಡ್ಡ ಅರಮನೆ ಕರ್ಕೊಂಡು ಹೋಗ್ತಾರೆ. ನನಗೆ ಹೊಟ್ಟೆ ಹಸುವಾಗ್ತಿದೆ. ಯಾವ್ದಾರು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ. ನಾನು ರೆಡಿ ಆಗ್ತೀನಿ, ನೀನು ರೆಡಿ ಆಗು. ನನಗೇನೇನು ಇಷ್ಟ ಇದೆ ಅದೆಲ್ಲ ಕೊಡಿಸ್ಬೇಕು ನೀನು ಇವತ್ತು. ಓಕೆ, ಸರಿ, ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನೀನು ರೆಡಿ ಆಗು. ರೆಸ್ಟೋರೆಂಟ್ಗಾ? ಹೌದು, ದೊಡ್ಡ ರೆಸ್ಟೋರೆಂಟ್. ನಾನು ಕರ್ಕೊಂಡು ಹೋಗ್ತೀನಿ, ನೀನು ರೆಡಿ ಆಗು. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಆಲ್ರೆಡಿ 25 ಡೇಟು. ಸಂಬಳ ಆಗಿ 25 ದಿನ ಆಯಿತು. ನನ್ನ ಹತ್ರ ಎಲ್ಲಿರುತ್ತೆ ದುಡ್ಡು? ಏನೋ ಒಂದು 15-10 ಸಾವಿರ ಇಟ್ಕೊಂಡಿದ್ದೆ. ಅದರಲ್ಲಿ ಮದುವೆ ಸಾಮಾನು, ಬಟ್ಟೆ, ಅದು ಇದು ಅಂತೆಲ್ಲ ಖರ್ಚಾಗೋಯ್ತು. ನನ್ನ ಜೇಬಲ್ಲಿ ಒಂದು 100-200 ಇರ್ಬೋದಷ್ಟೇ. ಹೆಂಗೋ ಬಾತು ಹೊರಗಡೆ ಇದರಲ್ಲಿ ಫುಟ್ಬಾತಲ್ಲಿ ಮಾಡೋ ಬಾತೋ ಇಡ್ಲಿನೋ ತಂದು ಕೊಡೋಣ ಅಂದರೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳಂತೆ. ರೆಸ್ಟೋರೆಂಟ್ಗೆ ನನ್ನ ಹತ್ರ ದುಡ್ಡೇ ಇಲ್ವಲ್ಲಪ್ಪ. ಈಗ ಏನು ಮಾಡೋದು? ಫ್ರೆಂಡ್ಸ್, ನೀವೇ ಕಾಪಾಡಬೇಕು ನನ್ನ. ದಯವಿಟ್ಟು ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್. ವೀಡಿಯೋಗಳೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.